ಕರ್ನಾಟಕ ಅಗ್ರವಾರ್ತೆಯಲ್ಲಿ ಪ್ರಮುಖವಾದಂತಹ ಸುದ್ದಿ ಅಂತಂದ್ರೆ ನೀರಿನ ಸಮಸ್ಯೆ. ಅದರಲ್ಲೂ ಕೂಡ ರಾಜ್ಯ ರಾಜಧಾನಿಗೆ ನೀರಿನ ಕಂಟಕ ಶುರುವಾಗಿದೆ. ದಿನೇ ದಿನೇ ಬೆಂಗಳೂರಿನಲ್ಲಿ ಕುಡಿಯೋ ನೀರಿಗಾಗಿ ಭಾರಿ ಪರದಾಟ ಕಂಡು ಬರ್ತಾ ಇರುವಂತದ್ದು. ಎಲ್ಲಿ ನೋಡಿದ್ರಲ್ಲಿ ನೀರಿನ ಸಮಸ್ಯೆ ಭಾರಿ ಕಾಡ್ತಾ ಇದೆ. ದಿನೇ ದಿನೇ ಕುಡಿಯೋ ನೀರಿಗಾಗಿ ಪರದಾಟ. ಇದನ್ನೇ ಬಂಡವಾಳ ಮಾಡಿಕೊಂಡಿರುವಂತಹ ಟ್ಯಾಂಕರ್ ಮಾಲೀಕರು ಭಾರಿ ದುಡ್ಡು ವಸೂಲಿ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ನೀರಿಲ್ಲದ ಸಮಸ್ಯೆಯನ್ನ ಟ್ಯಾಂಕರ್ ಮಾಲೀಕರು ಬಂಡವಾಳ ಮಾಡಿಕೊಂಡು ಒಂದಕ್ಕೆರಡು ದುಡ್ಡನ್ನ ಜನ ತೆರುವಂತೆ ಮಾಡ್ತಾ ಇದ್ದಾರೆ. ಹೀಗಾಗಿಯೇ ಸರ್ಕಾರ ಕೂಡ ಟ್ಯಾಂಕರ್ನ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತ ಹೇಳ್ತು. ಆದರೆ ಆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತ ಕೊಟ್ಟಂತಹ ಸೂಚನೆಗೂ ಕೂಡ ಕ್ಯಾರೆ ಅನ್ನಲಿಲ್ಲ. ಟ್ಯಾಂಕರ್ ಮಾಲೀಕರ ಸುಲಿಗೆಗೆ ಬ್ರೇಕ್ ಹಾಕೋಕೆ ಸರ್ಕಾರ ನಿಗದಿ ಕೂಡ ಮಾಡಿದೆ. ಆ ಟ್ಯಾಂಕರ್ಗಳನ್ನ ಲೆಕ್ಕಕ್ಕೆ ಸಿಗಬೇಕು ಅಂತ ಹೇಳಿ ವಲಯವಾರು ಅವ್ರನ್ನ ರಿಜಿಸ್ಟರ್ ಮಾಡಿಕೊಡಿ ಅಂತ ಹೇಳಿದೆ. ಹಾಗಿದ್ರೆ ಲೆಕ್ಕದ ಪ್ರಕಾರ ಹೇಗಿದೆ? ಮಹದೇವಪುರ ವಲಯದಲ್ಲಿ 274 ಟ್ಯಾಂಕರ್ಗಳಿದ್ರೆ, RR ನಗರದಲ್ಲಿ 66 ಟ್ಯಾಂಕರ್ಗಳಿರುವಂಥದ್ದು. ಒಟ್ಟು ಟ್ಯಾಂಕರ್ಗಳು 1391. ವಲಯವಾರು ಟ್ಯಾಂಕರ್ಗಳ ಸಂಖ್ಯೆಯನ್ನು ನಾವು ನೋಡ್ತಾ ಇದ್ದೀವಿ. ಇದಕ್ಕೀಗಾಗಲೇ ದರ ಕೂಡ ನಿಗದಿ ಮಾಡಿದೆ ಸರ್ಕಾರ. ಆದರೆ ಅದೇ ದರದಲ್ಲಿ ಟ್ಯಾಂಕರ್ಗಳು ನೀರನ್ನು ಪೂರೈಸ್ತಾ ಇದೆಯಾ ಅಂತ ನೋಡಿದ್ರೆ, ರಿಯಾಲಿಟಿ ಚೆಕ್ ಮಾಡಿದ್ರೆ ಹಾಗಿಲ್ಲ ಪರಿಸ್ಥಿತಿ. ಈಗ RTO ಅಧಿಕಾರಿಗಳು ಟ್ಯಾಂಕರ್ ನೋಂದಣಿಗೆ ತಾವೇ ಅಖಾಡ ಕೇಳ್ತಿದ್ದಾರೆ. ಗಲ್ಲಿ ಗಲ್ಲಿಯಲ್ಲೂ ಕೂಡ ಬೆಂಗಳೂರಿನಲ್ಲಿ ನೀರಿಗಾಗಿ ಬಡದಾಟ ಕಂಡು ಬರ್ತಾ ಇದೆ. ಕೆಂಪೇಗೌಡ ನಗರದ ಹೇರೋಹಳ್ಳಿ ವಾರ್ಡ್ 72 ಅಲ್ಲಿ ಪ್ರತಿಭಟನೆ ಆಯಿತು. ಹಬ್ಬದ ದಿನ ನೀರಿಗಾಗಿ ಸ್ಥಳೀಯರು ಹೋರಾಟ ಕೇಳಿದರು. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಹೇರೋಹಳ್ಳಿ ವಾರ್ಡ್ ಅಲ್ಲಿ ಹಬ್ಬದ ಅಡುಗೆ ಮಾಡೋಕ್ಕೂ ಕೂಡ ನೀರಿಲ್ಲ, ಕುಡಿಯೋಕ್ಕೂ ನೀರಿಲ್ಲ. ನೀರಿನ ವ್ಯವಸ್ಥೆ ಮಾಡಿ ಅಂತ ಜನತೆ ಬೇಡ್ಕೊಂಡಿದ್ದಾರೆ. ಎಷ್ಟು ಕಾದ್ರೂ ಕೂಡ BWSSBಯ ಯಾವುದೇ ಅಧಿಕಾರಿ ಸ್ಥಳಕ್ಕೆ ಬರಲಿಲ್ಲ ಅಂತ ಆಕ್ರೋಶ. ನೋಡ್ತಾ ಇದ್ದೀವಿ, ಈ ಸ್ಥಳೀಯರು ತಮ್ಮ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು ನೀರಿಲ್ಲ ಅನ್ನೋ ಕಾರಣಕ್ಕೆ. ಇವತ್ತು ಶಿವರಾತ್ರಿ ಹಬ್ಬ ಆಚರಿಸಬೇಕು ಅಂತ ನೋಡ್ತಾ ಇದ್ರು ಜನ. ಆದ್ರೆ ಆಚರಣೆಗೂ ಕೂಡ ನೀರಿಲ್ಲ. ಎಷ್ಟು ಕಾದ್ರೂ ಕೂಡ BWSSB ಅವರು ಯಾರು ಕೂಡ ಬರಲಿಲ್ಲ ಅನ್ನೋದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣ ಆಗಿದೆ. ಸುವರ್ಣ ನ್ಯೂಸ್ ಯಾವಾಗ ಸ್ಥಳಕ್ಕೆ ಧಾವಿಸ್ತೋ ಆಗ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆಗ ನೀರಿನ ಟ್ಯಾಂಕರ್ ಅನ್ನ BWSSB ಅಧಿಕಾರಿಗಳು ಕಳಿಸ್ಕೊಟ್ಟಿದ್ದಾರೆ. ಕಾವೇರಿ ನೀರು ಬೇಕು ಅಂತ ಹೇರೋಹಳ್ಳಿಯ ಜನತೆ ಪಟ್ಟು ಹಿಡಿದಿದ್ದಾರೆ. ಕಾವೇರಿ ನೀರು ಬಿಟ್ಟು ಟ್ಯಾಂಕರ್ ನೀರನ್ನು ನಾವು ಪಡೆಯಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಈಗ ಮೀಡಿಯಾ ಬಂತು, ಸುವರ್ಣ ನ್ಯೂಸ್ನವ್ರು ಬಂದ್ರು, ಚಾನೆಲ್ ಬಂದಿದ್ದಕ್ಕೆ ಈಗ ಟ್ಯಾಂಕರ್ ಕಳಿಸಿದ್ದೀರಿ ಅಂತ ಕಿಡಿಕಾರಿದ್ದಾರೆ BWSSB ಅಧಿಕಾರಿಗಳ ವಿರುದ್ಧ. ಪ್ರತಿಭಟನೆ ಕೂಡ ನಡೀತು. ನೀರಿಗಾಗಿ ಜನ ಪಟ್ಟು ಹಿಡಿದಿದ್ದಾರೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ಹೇರೋಹಳ್ಳಿ ವಾರ್ಡ್ನ ಚಿತ್ರಣ ಇದು. ಹಬ್ಬದ ಅಡುಗೆಗೂ ನೀರಿಲ್ಲ, ಕುಡಿಯೋಕೆ ನೀರಿಲ್ಲ. ಜನರ ಪರಿಪಾಟ್ಲಿ ಹೀಗಿದೆ ವಾರ್ಡ್ ನಂಬರ್ 72ರಲ್ಲಿ. ಇದೊಂದು ವಾರ್ಡ್ನ ಕಥೆಯಲ್ಲ, ನಗರದ ಹಲವು ಕಡೆಗಳಲ್ಲಿ ಈ ರೀತಿ ಜಲಕ್ಷಾಮ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.